सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते। ॐ ह्रीं दुं दुर्गाये नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ವೀಕ್ಷಕರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬ ಬಂದೇ ಬಿಡ್ತು ವೀಕ್ಷಕರೇ. ನಮ್ಮ ಸನಾತನ ಧರ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈ ಯುಗಾದಿ ನಮಗೆಲ್ಲರಿಗೂ ಹೊಸ ವರ್ಷ. ಯಾಕಂದ್ರೆ ಪ್ರಕೃತಿಯಲ್ಲಿ ಸಾಕಷ್ಟು ಒಳ್ಳೆಯ ಬದಲಾವಣೆಗಳಾಗತ್ತೆ. ಹಾಗೆ ಈ 2026ರ ಯುಗಾದಿ ನಿಮ್ಮ ಜೀವನದಲ್ಲೂ ಕೂಡ ಒಳ್ಳೆಯ ಬದಲಾವಣೆಗಳನ್ನ ತರಲಿ ಅಂತೇಳಿ ಜಗನ್ಮಾತೆಯಲ್ಲಿ ಬೇಡ್ಕೊಳ್ತಾ ಈ 2026ರ ಯುಗಾದಿ ಫಲ ಹೇಗಿದೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಈ ಯುಗಾದಿ ಫಲ, ವರ್ಷ ಫಲ ಇದನ್ನೆಲ್ಲ ಯಾವುದರ ಆಧಾರದ ಮೇಲೆ, ಯಾವ ಗ್ರಹಗಳ ಆಧಾರದ ಮೇಲೆ ನಿರ್ಧಾರ ಮಾಡ್ಬೇಕಾಗತ್ತೆ ಅನ್ನೋದನ್ನ ಮೊದಲು ತಿಳಿಸ್ತೀನಿ. ನೋಡಿ, ಇವಾಗ ರವಿ ಆಗಿರಬಹುದು, ಶುಕ್ರ ಆಗಿರಬಹುದು, ಬುಧ ಆಗಿರಬಹುದು, ಕೆಲವು ತಿಂಗಳುಗಳ ಅಂದ್ರೆ ಕೆಲವು ದಿನಗಳು, ಕೆಲವು ತಿಂಗಳು ಈ ರೀತಿ ಇರ್ತಾರೆ ಒಂದು ರಾಶಿಯಲ್ಲಿ. ಆದ್ರೆ ಒಂದು ರಾಶಿಯಲ್ಲಿ ದೀರ್ಘಾವಧಿಯವರೆಗೆ ಇರುವಂತಹ ಗ್ರಹಗಳು ಅಂದ್ರೆ ರಾಹು, ಕೇತು ಮತ್ತು ಗುರು, ಶನಿ, ಈ 4 ಗ್ರಹಗಳ ಆಧಾರದ ಮೇಲೆ ವರ್ಷ ಫಲವಾಗಲಿ ಯುಗಾದಿ ಫಲವನ್ನಾಗಲಿ ನಿರ್ಧಾರ ಮಾಡ್ಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಈ ಯುಗಾದಿಯ ನಂತರ ಬದಲಾಗ್ತಾ ಇರುವಂತಹ ಗ್ರಹ ಅಂದ್ರೆ ತನ್ನ ಮನೆಯನ್ನ ಬದಲಾಯಿಸಿಕೊಂಡು ಮುಂದಿನ ಮನೆಗೆ ಹೋಗ್ತಾ ಇರುವಂತಹ ಮೊದಲ ಗ್ರಹ ಬಂದು ಗುರು ಗ್ರಹ ಆಗ್ತಾನೆ. ಆದ್ರೆ ಶನಿ ಗ್ರಹ ಈ ಯುಗಾದಿಯಿಂದ 2027ರ ಯುಗಾದಿಯವರೆಗೂ ಮೀನರಾಶಿಯಲ್ಲೇ ಇರ್ತಾರೆ. ಆದ್ರೆ ರಾಹು ಗ್ರಹ ಡಿಸೆಂಬರ್ ಹೊತ್ತಿಗೆ ಕುಂಭರಾಶಿ ಬಿಟ್ಟು ಮಕರ ರಾಶಿಗೆ ಹೋಗ್ತಾರೆ. ಈ ವಿಚಾರದಲ್ಲಿ ಯಾವ ಯಾವ ಗ್ರಹಗಳು ಯಾವ ರೀತಿಯ ಫಲವನ್ನ ಕೊಡ್ತಾರೆ, ಯಾವ ಯಾವ ರಾಶಿಗೆ ಹೇಗೆ ಫಲವನ್ನ ಕೊಡ್ತಾರೆ ಅನ್ನೋದನ್ನ ನೋಡೋಣ. ಜೊತೆಗೆ ಅಶುಭ ಫಲವನ್ನ ಪಡೆಯುವಂತಹ ರಾಶಿಯವರಿಗೆ ಒಂದಷ್ಟು ಪರಿಹಾರಗಳನ್ನು ಕೂಡ ಹೇಳ್ತೀನಿ. ಪರಿಹಾರಗಳು ನಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಕಡಿಮೆ ಮಾಡುತ್ತೆ. ಎಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾರು ಎಷ್ಟು ಭಕ್ತಿಯಿಂದ ನಿಷ್ಠೆಯಿಂದ ಪರಿಹಾರಗಳನ್ನ ಮಾಡ್ತಾ ಹೋಗ್ತಾರೋ ಅವರಿಗೆ ಅಷ್ಟು ಸಮಸ್ಯೆಗಳು ಪರಿಹಾರ ಆಗತ್ತೆ. ಅಂದ್ರೆ ಕಂಪ್ಲೀಟ್ ಅವರ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗತ್ತೆ ಅಂತ ಹೇಳ್ಬೋದು. ಬನ್ನಿ, ಹಾಗಿದ್ರೆ ದ್ವಾದಶ ರಾಶಿಗಳಿಗೆ ಈ 2026ರ ಯುಗಾದಿ ಫಲ ಹೇಗಿದೆ ಅಂತ ನೋಡೋಣ. ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ವೃಷಭ ರಾಶಿಯವರಿಗೆ 2026ರ ಯುಗಾದಿ ಫಲ ಹೇಗಿದೆ ಅಂತ ನೋಡೋಣ. ಸದ್ಯಕ್ಕೆ ವೃಷಭ ರಾಶಿಯವರಿಗೆ ಗುರುಬಲನೂ ಇದೆ, ಶನಿಯ ಒಂದು ಪ್ರಭಾವ ಕೂಡ ಏನು ನೆಗೆಟಿವ್ ಇಲ್ಲ, ಲಾಭದಲ್ಲಿ ಶನಿ ಇದ್ದಾನೆ. ಈ 2026ರ ಯುಗಾದಿ ನಂತರ ಒಂದಿಷ್ಟು ಬದಲಾವಣೆಗಳಾಗುತ್ತೆ. ಏನ್ ಬದಲಾವಣೆಗಳಾಗತ್ತೆ ಅಂತ ನೋಡೋದಾದ್ರೆ, ಮುಖ್ಯವಾಗಿ ಈ ವೃಷಭ ರಾಶಿಯವರಿಗೆ ಸದ್ಯಕ್ಕೆ 2ನೇ ಮನೆಯಲ್ಲಿ ಗುರು ಗ್ರಹ ಸ್ಥಿತನಾಗಿದ್ದಾನೆ. ಧನಸ್ಥಾನ ಅಂತ ಹೇಳ್ಬೋದು. ಧನಸ್ಥಾನದಲ್ಲಿ ಗುರು ಇರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ಒಂದಷ್ಟು ಅನುಕೂಲಗಳಾಗ್ತಾ ಇದೆ. ಎಲ್ಲಾ ರೀತಿಯಲ್ಲೂ ಚೆನ್ನಾಗಿದೆ. ಕುಟುಂಬದಲ್ಲಿ ಕೂಡ ತುಂಬಾ ಚೆನ್ನಾಗಿದೆ. ಆದ್ರೆ ಈ ಯುಗಾದಿ ನಂತರ 2026 ಜೂನಿಗೆ ಗುರುಗ್ರಹ ಮಕರ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. 3ನೇ ಮನೆ ನೋಡಿ, 3ನೇ ಮನೆಗೆ ಗುರು ಹೋದಾಗ ಗುರುಬಲ ಇಲ್ಲ, ಅಂದ್ರೆ ಗುರು ಶುಭ ಸ್ಥಾನದಲ್ಲೂ ಇಲ್ಲ ಅಂತ ಆಗತ್ತೆ. ಆದ್ರೆ ಇಲ್ಲಿ ಗುರು ಹೋಗ್ತಾ ಇರೋದು ಕರ್ಕಾಟಕ ರಾಶಿಗೆ, ಅಂದ್ರೆ ಉಚ್ಚ ಕ್ಷೇತ್ರ, ತನ್ನ ಉಚ್ಚ ಕ್ಷೇತ್ರಕ್ಕೆ ಗುರು ಹೋಗ್ತಾ ಇದ್ದಾನೆ. ಇದು ನಿಮ್ಗೆ ಗುರುಬಲ ಇಲ್ಲದೆ ಹೋದ್ರೂ ಕೂಡ ನಿಮ್ಮ ಒಳ ಮನಸ್ಸು ಅಂದ್ರೆ ನಿಮ್ಮ ಮಾನಸಿಕವಾಗಿ ನಿಮ್ಮ ಮನಸ್ಸು ಸದೃಢವಾಗುತ್ತೆ. ಎಷ್ಟೋ ವಿಚಾರದಲ್ಲಿ ನಿಮ್ಗೆ ಗೊತ್ತಿಲ್ಲ, ನಾಲೆಡ್ಜ್ ಇಲ್ಲ, ಜ್ಞಾನ ಇಲ್ಲ, ಯಾಕೆ ಹೀಗೆ ಅನ್ನೋ ಗೊಂದಲಗಳಿರುತ್ತೆ. ಈ ಗೊಂದಲಗಳು ನಿವಾರಣೆ ಆಗುತ್ತೆ. ಮನಸ್ಸಿನಲ್ಲಿ ಆತಂಕ, ಭಯ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಬದುಕಿನ ಬಗ್ಗೆ. ಆದ್ರೆ ವ್ಯವಹಾರದಲ್ಲಿ ಅಂದ್ರೆ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಮೋಸ ಹೋಗುವ ಸಾಧ್ಯತೆ, ಯಾರಿಗಾದ್ರೂ ದುಡ್ಡು ಕೊಟ್ಟು ಮೋಸ ಹೋಗುವ ಸಾಧ್ಯತೆಗಳಿದೆ. ಹಾಗಾಗಿ ಯಾರಿಗೂ ದುಡ್ಡು ಕೊಡಕ್ ಹೋಗ್ಬೇಡಿ ಈ ಜೂನ್ 21ರ ನಂತರ. ಮನಸ್ಸಿನಲ್ಲಿ 108 ಯೋಚನೆಗಳನ್ನ ಮಾಡ್ತಾ 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 ಸ್ವಲ್ಪ ಈ ಬ್ರೈನ್ಗೆ ನೀವು ರೆಸ್ಟೇ ಕೊಡಲ್ಲ, ಹಂಗಾಗ್ಬಿಡ್ತೀರಾ ಈ ಯುಗಾದಿ ನಂತರ. ಯಾಕಂದ್ರೆ ಗುರು ಬದಲಾವಣೆ, ಎಲ್ಲಾ ತರದಲ್ಲಿ ಯೋಚನೆ ಮಾಡೋದು, ತುಂಬಾ ಪಾಸಿಟಿವ್ ಆಗಿ ಯೋಚನೆ ಮಾಡೋದು, ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾನೆ ಇರೋದು. ಆದಷ್ಟು ಪುಸ್ತಕಗಳನ್ನ ಓದಿ. ಇದರಿಂದ ನಿಮ್ಗೆ ಗುರುವಿನ ಒಂದು ನೆಗೆಟಿವ್ ಪ್ರಭಾವ ಕಮ್ಮಿ ಆಗತ್ತೆ. ಇದ್ರ ಜೊತೆಗೆ ಗುರು 3ನೇ ಮನೆಗೆ ಬರ್ತಾನೆ, 9ನೇ ಮನೆನ ನೋಡ್ತಾನೆ. 9ನೇ ಮನೆ ಧರ್ಮಸ್ಥಾನ, ಬಟ್ 9ನೇ ಮನೆ ಅವನ ನೀಚ ಸ್ಥಾನವಾಗಿರುತ್ತೆ. ಹಾಗಾಗಿ
ಆ ಯಾವ್ದಾದ್ರು ಧಾರ್ಮಿಕ ಕೆಲಸಗಳನ್ನ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಅದಕ್ಕೆ ವಿಘ್ನಗಳು ಬರ್ತಾ ಇರುತ್ತೆ. ಈಗ ಆಲ್ರೆಡಿ ನೀವು ತುಂಬಾ ಧಾರ್ಮಿಕ ಒಂದು ಕೆಲಸಗಳಲ್ಲಿ ಇದ್ದೀರಾ ಅಂತಂದ್ರೆ ಆ ಕೆಲಸಗಳಲ್ಲಿ ಒಂದಷ್ಟು ಅಡೆತಡೆಗಳು, ಪೂಜೆ ಮಾಡೋದಕ್ಕೆ ಆಗ್ತಾ ಇಲ್ಲ, ದೇವಸ್ಥಾನಕ್ಕೆ ಹೋಗೋಣ ಅಂದ್ರೆ ಆಗ್ತಾ ಇಲ್ಲ, ನೂರೆಂಟು ವಿಘ್ನಗಳು, ಅಡೆತಡೆಗಳಾಗ್ತಾ ಇದೆ. ಈ ರೀತಿ ಒಂದಷ್ಟು ಸಮಸ್ಯೆಗಳು ಬರ್ತಾ ಇರುತ್ತೆ. ಮತ್ತೆ ಮಿತ್ರರ ವಿಷಯದಲ್ಲಿ, ಯಾಕಂದ್ರೆ ಗುರು ನಿಮ್ಗೆ ಅಷ್ಟಮಾಧಿಪತಿ ಆಗಿರ್ತಾನೆ, ಮಿತ್ರರ ವಿಷಯದಲ್ಲಿ ಸ್ವಲ್ಪ ಬೇಸರ ಆಗತ್ತೆ. ಹಳೆಯ ಮಿತ್ರರು ಏನಿರ್ತಾರೆ, ಮುಂಚೆಯಿಂದ ನಿಮ್ಗೆ ಸ್ನೇಹಿತರಾಗಿದ್ದವರು, ಅವರುಗಳ ವಿಷಯದಲ್ಲಿ ಒಂದಿಷ್ಟು ಬೇಸರಗಳಾಗತ್ತೆ. ಕೆಲವರನ್ನ ನೀವು ದೂರ ಮಾಡ್ಕೊಳ್ಳೋ ಸಾಧ್ಯತೆಗಳು ಇದೆ. ಕೆಲವರನ್ನ ಇವರು ನನ್ನ ಲೈಫ್ಗೆ ಬೇಡ ಅಂತ ಡಿಸೈಡ್ ಮಾಡಿ ದೂರ ಮಾಡ್ಕೊಳ್ಳೋ ಸಾಧ್ಯತೆ ಇದೆ. ಹೊಸ ಮಿತ್ರರು ಸಿಗುವ ಸಾಧ್ಯತೆ ಇದೆ. ಬಟ್ ಒಳ್ಳೆಯ ಮಿತ್ರರೇ ಸಿಗ್ತಾರೆ, ಏನು ಆತಂಕ ಬೇಡ. ಅಂದ್ರೆ ನಿಮ್ಮ ಜೀವನದಲ್ಲಿ ಏನೋ ಒಂದು ಹೊಸತನ್ನ ಕಲಿಸುವಂತಹವ್ರು ಅಷ್ಟೇ. ಇನ್ನು ಕೆಲಸ ಅಂತ ಬಂದಾಗ ನಿಮ್ಗೆ ಕೆಲಸದಲ್ಲಿ ನೋಡಿ, ದಶಮಕ್ಕೆ ಯಾವುದೇ ಗ್ರಹದ ದೃಷ್ಟಿ ಇಲ್ಲ ನಿಮ್ಮ ಕರ್ಮಸ್ಥಾನಕ್ಕೆ. ಹಾಗಾಗಿ ಕೆಲಸದಲ್ಲಿ ಏನೂ ಸಮಸ್ಯೆಗಳಿಲ್ಲ. ರಾಹು ಗ್ರಹ ಡಿಸೆಂಬರ್ 26ರವರೆಗೂ ದಶಮದಲ್ಲಿರ್ತಾನೆ. ಅದಾದ್ಮೇಲೆ 26ಕ್ಕೆ ಅಂದ್ರೆ ಡಿಸೆಂಬರ್ 26ಕ್ಕೆ ರಾಹು ಗ್ರಹ ಮಕರ ರಾಶಿಗೆ ಬಂದ್ಬಿಡ್ತಾನೆ. ಮಕರ ರಾಶಿಗೆ ಬಂದ ಮೇಲೆ ಈ ಡಿಸೆಂಬರ್ ನಂತರ ಅಂದ್ರೆ 2026ರ ಡಿಸೆಂಬರ್ ನಂತರ ನಿಮಗೆ ಕೆಲಸದಲ್ಲಿ ಇದ್ದಂತ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಉದ್ಯೋಗದಲ್ಲಿ ಪದೇ ಪದೇ ಚೇಂಜಸ್ ಆಗ್ತಾ ಇತ್ತು, ಹೊಸ ಹೊಸ ರೂಲ್ಸ್ ಮಾಡ್ತಿದ್ರು, ಏನೋ ಬಾರಿ ಕಿರಿಕಿರಿ ಆಗ್ತಾ ಇತ್ತು, ಅದೆಲ್ಲ ಕಮ್ಮಿ ಆಗುತ್ತೆ. ಉದ್ಯೋಗದಲ್ಲಿ ತುಂಬಾ ಅನುಕೂಲ ಆಗುತ್ತೆ, ಹಣಕಾಸಿನ ವಿಷಯದಲ್ಲೂ ಅನುಕೂಲ ಆಗುತ್ತೆ. ಆದ್ರೆ ತೃತೀಯಕ್ಕೆ ಕೇತು ಬರ್ತಾನಲ್ಲ, ನಿಮ್ಮಲ್ಲಿ ಏನ್ ಅನ್ಸುತ್ತೆ ಅಂದ್ರೆ ನಿಮ್ಮ ಭಾವನೆಯಲ್ಲಿ ಯಾವ್ದ್ರ ಮೇಲೂ ಆಸಕ್ತಿ ಇರಲ್ಲ. 3ನೇ ಮನೆ ಅನ್ನೋದು ನಮ್ಮ ಸುಪ್ತಾವಸ್ಥೆ. ಯಾಕೆ ದುಡಿಬೇಕು, ಯಾಕೆ ಕೆಲಸ ಮಾಡ್ಬೇಕು, ಯಾಕೆ ಇಷ್ಟೆಲ್ಲ ಕಷ್ಟಪಡ್ಬೇಕು, ನಾವೇನ್ ಸತ್ತಾಗ ಹೊತ್ಕೊಂಡು ಹೋಗ್ತೀವ, ಈ ತರ. ಓಕೆ, ಇದೆಲ್ಲ ಸರಿ. ಆದ್ರೆ ಇರೋ ತನಕ ನಾವು ಬಾಳ್ಲೇಬೇಕು, ಬದುಕಲೇಬೇಕು, ನಮ್ಮ ಜವಾಬ್ದಾರಿಗಳನ್ನ ನಿಭಾಯಿಸ್ಕೊಳ್ಳೇಬೇಕು. ಜವಾಬ್ದಾರಿಯನ್ನ ನಿಭಾಯಿಸದೆ ಪಲಾಯನ ಮಾಡೋದು ಕೂಡ ಹೇಳಿತನವೇ. ಏನೂ ಬೇಡ, ಯಾರೋ ಬೇಡ ಅನ್ನೋದು ಈಸಿ, ಆದ್ರೆ ಅದು ಜವಾಬ್ದಾರಿ. ನಾವು ಈ ಜನ್ಮದಲ್ಲಿ ನಮಗ್ ಕೊಟ್ಟಿರೋ ಜವಾಬ್ದಾರಿ, ನಾವೇ ತಂದ್ಕೊಂಡಿರೋ ಜವಾಬ್ದಾರಿ ಇದು. ಅದನ್ನ ನಿಭಾಯಿಸ್ಲಿಲ್ಲ ಅಂದ್ರೆ ಇನ್ನೊಂದು ಜನ್ಮಕ್ಕಾದ್ರೂ ಅದರ ಪನಿಷ್ಮೆಂಟ್ ನ ನಾವು ತಗೊಳ್ಳೇಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ತುಂಬಾ ಒಂಥರ ವಿರಕ್ತಿ ಹುಟ್ಟು ಬಿಡುತ್ತೆ. 3ನೇ ಮನೆ ಅನ್ನೋದು ನಮ್ಮ ಸುಪ್ತಾವಸ್ಥೆ, ನಮ್ಮ ಒಳಗಡೆ ಮನ್ಸು. ಈ ಗುರು ಕೇತು ಕಾಂಬಿನೇಷನ್ ಬಂದಾಗ ಯಾವ್ದ್ರ ಮೇಲೂ ಇಂಟ್ರೆಸ್ಟ್ ಇಲ್ಲ, ಕೆಲ್ಸಕ್ಕೆ ಹೋಗಕ್ಕೂ ಇಂಟ್ರೆಸ್ಟ್ ಇಲ್ಲ, ಯಾರ ಜೊತೆ ಮಾತಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ, ಮತ್ತೆ ಒಂಥರ ವೈರಾಗ್ಯದ ಮನೋಭಾವನೆ. ಆದ್ರೆ ವೈರಾಗ್ಯದ ಮನೋಭಾವನೆ, ಆಸೆಗಳು, ಮೋಹ ಇಂಥವುಗಳಲ್ಲಿ ಬರ್ಬೇಕು. ಆದ್ರೆ ನಿಮ್ಮ ಉದ್ಯೋಗ, ನಿಮ್ ಕೆಲಸ, ನಿಮ್ಮ ಒಳ್ಳೆಯ ದಿನಚರಿಗಳು, ಒಳ್ಳೆ ಅಭ್ಯಾಸಗಳಲ್ಲಿ ವೈರಾಗ್ಯ ಬರಬಾರ್ದು. ಅದನ್ನ ಹಾಗೆ ಮುಂದುವರ್ಸ್ಕೊಂಡು ಹೋಗಿ, ಒಳ್ಳೇದಾಗತ್ತೆ. ಹಾಗೆ 9ನೇ ಮನೆಗೆ ರಾಹು ಪ್ರವೇಶ ಆಗ್ತಾ ಇದೆ ಡಿಸೆಂಬರ್ ನಂತರ. ಗೊತ್ತಿದ್ದೋ ಗೊತ್ತಿಲ್ದೇನೋ ಧಾರ್ಮಿಕ ವಿಚಾರಗಳಲ್ಲಿ ಮಿಸ್ಟೇಕ್ಗಳಾಗುವಂಥದ್ದು. ಅಂದ್ರೆ ಈಗ ಧರ್ಮದ ವಿಚಾರದಲ್ಲಿ ಯಾರೋ ನಿಮ್ಗೆ ದುಡ್ಡು ತಗೊಂಡ್ ಮೋಸ ಮಾಡುವಂಥದ್ದು, ಈ ತರದ್ದೇನಾದ್ರೂ ಆಗುತ್ತೆ. ಸ್ವಲ್ಪ ಹುಷಾರಾಗಿರಿ. ಯಾಕಂದ್ರೆ 9ನೇ ಮನೆಗೆ ರಾಹು ಬಂದಿರ್ತಾನೆ. 9ನೇ ಮನೆ ಅನ್ನೋದು ಧಾರ್ಮಿಕ ಒಂದು ಭಾವ, ಧರ್ಮ ಅಂತ ಹೇಳ್ತೀವಿ, ಪೂಜೆ ಇತ್ಯಾದಿಗಳು, ಯಜ್ಞ. ಕೆಲವರೆಲ್ಲ ಏನ್ ಮಾಡ್ತಾರೆ, ಸುಳ್ಳು ಹೇಳಿ ಒಂದಿಷ್ಟು ದುಡ್ಡು ಕೂಡ ತಗೊಳ್ಳೋಂಥವ್ರು ಇರ್ತಾರೆ. ಸ್ವಲ್ಪ ಈ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಿ. 9ನೇ ಮನೆಗೆ ರಾಹು ಪ್ರವೇಶ ಆಗ್ತಾ ಇರೋದ್ರಿಂದ ಈ ವರ್ಷದ ಡಿಸೆಂಬರ್ ನಂತರ ಸ್ವಲ್ಪ ನಿಮ್ಮ ತಂದೆಯವರ ಆರೋಗ್ಯದ ವಿಚಾರದಲ್ಲಿ ಏನಾದ್ರೂ ಸಮಸ್ಯೆಗಳಾಗುವ ಸಾಧ್ಯತೆ ಇದೆ. ಸಡನ್ ಆಗಿ ಅವರಿಗೆ ತೊಂದರೆಗಳಾಗಬಹುದು, ಅವರ ಆರೋಗ್ಯದಲ್ಲಿ ಏನೋ ಸಮಸ್ಯೆಗಳಾಗ್ತಾ ಇದೆ, ಈ ತರ ಏನೋ ಒಂದಿಷ್ಟು ಸಮಸ್ಯೆಗಳು. ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಿ ಪ್ರಾಬ್ಲಮ್ಗಳು ಬರಬಹುದು. ಈಗ ಪ್ರಾಬ್ಲಮ್ ಇಲ್ಲ ಅನ್ನೋರ್ಗು ಪ್ರಾಬ್ಲಮ್ಗಳು ಬರಬಹುದು. ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ ಇನ್ನೇನು ಅಂತ ಅನ್ಕೊಂಡಿದ್ರೆ, ಆದ್ರೆ ಆ ಪ್ರಾಬ್ಲಮ್ ಸಾಲ್ವೇ ಆಗಲ್ಲ ಅನ್ನೋ ತರ ಸನ್ನಿವೇಶಗಳು ಬರಬಹುದು. ಯಾಕಂದ್ರೆ 9ನೇ ಮನೆಯಲ್ಲಿರೋ ರಾಹು ಇನ್ನೇನ್ ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ, ಅದೃಷ್ಟ ಕಿತ್ಕೋತಾನೆ. ಯಾಕಂದ್ರೆ 9ನೇ ಮನೆ ಅನ್ನುವಂಥದ್ದು ಅದೃಷ್ಟ ಸ್ಥಾನವಾಗಿರುತ್ತೆ. ಅಲ್ಲಿ ರಾಹು ಬಂದ ಅಂದ್ರೆ ಅದೃಷ್ಟನ ನುಂಗ್ತಾನೆ. ಏನೋ ಒಂದು ಇಂಟರ್ವ್ಯೂ ಕೊಟ್ಟಿದ್ರಿ, ತುಂಬಾ ದೊಡ್ಡ ಮಟ್ಟದ ಯಾವ್ದೋ ಕೆಲಸ ಸಿಗ್ಬೇಕಾಗಿತ್ತು, ಎಲ್ಲ ಆಗಿತ್ತು, ಇನ್ನೇನ್ ಸಿಗ್ಬಿಡುತ್ತೆ ಅನ್ನೋ ಟೈಮಲ್ಲಿ ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ. ಅದಕ್ಕೆ ನಾನ್ ನಿಮ್ಗೆ ಏನು ಅಡ್ವೈಸ್ ಮಾಡ್ತೀನಿ ಅಂದ್ರೆ, ಗುರು ಚೇಂಜ್ ಆದ್ರೂ ಪರವಾಗಿಲ್ಲ, ಬಟ್ ಡಿಸೆಂಬರ್ 26ರವರೆಗೂ ರಾಹು 10ನೇ ಮನೇಲಿ ಇರೋವಾಗ್ಲೇನೆ ನಿಮ್ಮ ಕೆಲಸದಲ್ಲಿ ಏನೇ ನಿರ್ಧಾರ ತಗೊಳ್ಳೋದಾದ್ರೂ ತಗೊಂಡ್ಬಿಡಿ, ಆಯ್ತಾ. ಜೊತೆಗೆ ತುಂಬಾ ಇನ್ವೆಸ್ಟ್ಮೆಂಟ್ ಎಲ್ಲ ಏನು ಮಾಡಬೇಡಿ ಈ ವರ್ಷ ಯುಗಾದಿ ನಂತರ. ಯಾಕಂದ್ರೆ ಗುರುವಿನ ಸ್ಥಾನ ಅಷ್ಟು ಶುಭವಾಗಿಲ್ಲ. ಹೊಸ ಬಿಸ್ನೆಸ್ ಅಂತ ಪ್ರಾರಂಭ ಮಾಡೋದ್ ಬೇಡ. ಆಲ್ರೆಡಿ ಇವಾಗ ಬಿಸ್ನೆಸ್ ಅಲ್ಲಿ ಇದ್ದೀರಾ ಅಂತಂದ್ರೆ ಅದಕ್ಕೆ ಹೆಚ್ಚು ಇನ್ವೆಸ್ಟ್ಮೆಂಟ್. ಈಗ ಪುಟ್ಟ ಅಂಗಡಿ ಇಟ್ಕೊಂಡಿರೋರು ಸಡನ್ ಆಗಿ ದೊಡ್ಡದೊಂದು ಅಂಗಡಿ ಮಾಡ್ತೀನಿ ಅನ್ನೋ ತರ ಯೋಚನೆ ಮಾಡೋದು. ಓಕೆ, ಅದೆಲ್ಲ ಅಭಿವೃದ್ಧಿ ಅನ್ನೋದು ಬೇಕು ಜೀವನದಲ್ಲಿ, ಆದ್ರೆ ಅಂತಹ ನಿರ್ಧಾರ ತಗೊಳ್ಳೋದಕ್ಕೆ ಇದು ಸರಿಯಾದ ಸಮಯ ಅಲ್ಲ.
ಶನಿ ಒಬ್ನೇ ನಿಮ್ಗೆ ಶುಭ ಫಲ ಕೊಡ್ತಾ ಇರೋದು. ಗುರು, ರಾಹು, ಕೇತು ಇವರೆಲ್ಲ ನಿಮ್ಗೆ ಸ್ವಲ್ಪ ಡಿಸ್ಟರ್ಬ್ ಮಾಡೋದು, ಕನ್ಫ್ಯೂಸ್ ಮಾಡೋದು, ಮತ್ತೆ ಎಲ್ಲದಕ್ಕೂ ಮನಸ್ಸು ಇಂಪಾರ್ಟೆಂಟ್. ಮನಸ್ಸೇ ನಿಮ್ಗೆ ಒಂದಿನ ಇದ್ದ ಹಾಗೆ ಒಂದಿನ ಇರಲ್ಲ. ಚಂದ್ರನ ಮೇಲೆ ಇರ್ತಾರೆ. ಚಂದ್ರ 3ನೇ ಮನೆ ನಿಮ್ಗೆ. ಚಂದ್ರನ ರಾಶಿಯಲ್ಲೇ ಇಲ್ಲಿ ಗುರು ಮತ್ತೆ ಕೇತು ಇರೋದು. ಮನಸ್ಸೇ ಒಂಥರ ವಿಚಿತ್ರವಾಗಿರುತ್ತೆ. ಯಾವ ಕೆಲಸ ಮಾಡೋದ್ರಲ್ಲೂ ಇಂಟ್ರೆಸ್ಟ್ ಇರಲ್ಲ. ಈ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ನಿರ್ಧಾರ ತಗೊಂಡು ನಿಮ್ಗೆ ಯಾವ್ದ್ರಲ್ಲೂ ಇಂಟ್ರೆಸ್ಟ್ ಬರ್ಲಿಲ್ಲ ಅಂದ್ರೆ ಲಾಸ್ ಆಗೋದು ನಿಮ್ಗೆನೆ. ಹಾಗಾಗಿ ಬಿಸ್ನೆಸ್ ವಿಷಯದಲ್ಲಿ ಯಾವುದೇ ದೊಡ್ಡ ದೊಡ್ಡ ನಿರ್ಧಾರಗಳನ್ನ ತಗೋಬೇಡಿ. ಇನ್ನು ಶುಭ ಫಲ ಏನು ಗುರುವಿನಿಂದ? ಈ ಜೂನ್ 21ಕ್ಕೆ ಗುರುಗ್ರಹ ಕರ್ಕಾಟಕ ರಾಶಿಗೆ ಬಂದ್ಮೇಲೆ ಶುಭ ಫಲ ಏನ್ ಕೊಡ್ತಾ ಇದ್ದಾನೆ ಅಂದ್ರೆ, ಆ ಗುರುವಿನ ದೃಷ್ಟಿ ವೃಶ್ಚಿಕ ರಾಶಿಯ ಮೇಲೆ ಬೀಳ್ತಾ ಇದೆ, ನಿಮ್ಮ ಸಪ್ತಮ ಭಾವ. ಯಾರಿಗೆ ವೈವಾಹಿಕ ಜೀವನದಲ್ಲಿ ಈಗಾಗಲೇ ಮನಸ್ತಾಪ ಇದೆ, ಜಗಳ ಇದೆ, ನಿಮ್ಮ ಸಂಗಾತಿ ನಿಮ್ಮನ್ನ ಬಿಟ್ಟು ಹೊರಟೋಗಿದ್ದಾರೆ, ಅವ್ರು ಮಾತಾಡಿಸ್ತಾ ಇಲ್ಲ ಅಂಥವ್ರಿಗೆ ನಿಮ್ಮ ಸಂಗಾತಿ ಮತ್ತೆ ವಾಪಸ್ ನಿಮ್ಮ ಜೀವನಕ್ಕೆ ಎಂಟ್ರಿ ಆಗುವ ಸಾಧ್ಯತೆ ಇದೆ. ಇದು ಶುಭ. ಮತ್ತೆ ಮಾತಾಡಿ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳುವಂಥದ್ದು, ಅಂದ್ರೆ ಸಂಬಂಧಗಳನ್ನ ಒಂದು ಮಾಡುವ ಕೆಲಸವನ್ನ ಗುರುಗ್ರಹ ಮಾಡ್ತಾನೆ. ಇದು ಎಷ್ಟರ ಒಳಗಡೆ ಆಗತ್ತೆ ಅಂದ್ರೆ, ಈ ಜೂನ್ 21ರಿಂದ ಡಿಸೆಂಬರ್ ಒಳಗಡೆನೆ ಆಗತ್ತೆ ಇದು. ಯಾಕಂದ್ರೆ ಇಲ್ಲಿ ಏನಾಗ್ತಾನೆ, ಅಕ್ಟೋಬರ್ 31ಕ್ಕೆ ಗುರುಗ್ರಹ ವಾಪಸ್ ಮತ್ತೆ ಸಿಂಹರಾಶಿಗೆ ಹೋದಾಗ ವೃಶ್ಚಿಕ ರಾಶಿ ಮೇಲೆ ಗುರುದೃಷ್ಟಿ ಬೀಳಲ್ಲ. ಹಾಗಾಗಿ ಅಕ್ಟೋಬರ್ ಒಳಗಡೆನೆ ಆಗತ್ತೆ. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಈ 4 ತಿಂಗಳೊಳಗಡೆ ನಿಮ್ಮ ಜೀವನದಲ್ಲಿ ಈ ತರದ್ದೊಂದು ಅದ್ಭುತ ಬದಲಾವಣೆ ಆಗುತ್ತೆ. ನಿಮ್ಮ ವೈವಾಹಿಕ ಜೀವನದಲ್ಲಿ ಇದ್ದಂತಹ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ನಿಮ್ಮ ಸಂಗಾತಿಯ ವಿಷಯದಲ್ಲಿ ಏನೋ ಸಮಸ್ಯೆ ಆಗಿತ್ತು, ಸಾಲ್ವ್ ಆಗುತ್ತೆ. ದೂರ ಆಗಿದ್ದವರು ಮತ್ತೆ ಒಂದಾಗುವಂಥದ್ದು, ಮಾತಾಡಿ ಬಗೆಹರಿಸ್ಕೊಳ್ಳುವಂಥದ್ದು. ಕೆಲವರು ಡೈವರ್ಸ್ ಆಗಿದ್ದವರು ಕೂಡ ಮತ್ತೆ ವಾಪಸ್ ಡೈವರ್ಸ್ನ ವಾಪಸ್ ಕ್ಯಾನ್ಸಲ್ ಮಾಡ್ಕೊಂಡು ಜೀವನದಲ್ಲಿ ಮತ್ತೆ ಒಂದಾಗಿ ಬಾಳುವಂತಹ ಒಂದು ಬುದ್ಧಿನೂ ಕೂಡ ಬರುತ್ತೆ. ಯಾಕಂದ್ರೆ ಗುರು ಅಂದ್ರೇನೆ ಬುದ್ಧಿ, ಜ್ಞಾನ, ತಿಳುವಳಿಕೆ. ಈಗ ನಾವ್ ಏನೇ ತಪ್ಪು ಮಾಡಿದ್ರು ಕೂಡ ಮನುಷ್ಯ, ನಾವು ಅಂತಲ್ಲ ಪ್ರತಿಯೊಬ್ಬ ಮನುಷ್ಯನು ಕೂಡ ತಪ್ಪು ಮಾಡ್ತಾ ಇದ್ದಾನೆ ಅಂದ್ರೆ ಅದು ಕೆಟ್ಟತನ ಅನ್ನೋದಕ್ಕಿಂತ ಅಜ್ಞಾನ. ನಾನು ಈ ತಪ್ಪನ್ನ ಮಾಡಿದ್ರೆ ನನಗೆ ಏನ್ ಶಿಕ್ಷೆ ಆಗತ್ತೆ, ಯಾಕೆ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಜ್ಞಾನ ಇಲ್ಲದೆ ಇರೋದೇ ಅಜ್ಞಾನ. ಆದ್ರೆ ಗುರು ಜ್ಞಾನವನ್ನ ಕೊಡುವಂಥದ್ದು, ಜ್ಞಾನದ ಧಾರೆಯನ್ನೇ ಹರಿಸುವಂಥದ್ದು ಗುರುಗ್ರಹ. ಹಾಗಾಗಿ ನಿಮ್ಮಲ್ಲಿ ತಿಳುವಳಿಕೆಯನ್ನ ಕೊಡ್ತಾನೆ. ಸಂಬಂಧಗಳನ್ನ ದೂರ ಮಾಡ್ಕೊಳ್ಳೋದ್ರಿಂದ ಏನ್ ಲಾಸ್ ಆಗತ್ತೆ ನನ್ನ ಬದುಕಲ್ಲಿ ಅನ್ನುವಂತಹ ಒಂದು ಜ್ಞಾನವನ್ನ ನಿಮ್ಗೆ ಕೊಡೋದ್ರ ಮೂಲಕ ಮತ್ತೆ ಒಂದಾಗಿ ಬಾಳುವಂತಹ ಮನಸ್ಸನ್ನ ಕೊಡ್ತಾನೆ. ಹಾಗಾಗಿ ಇದು ಬಹಳ ವಿಶೇಷವಾದಂತಹ ಶುಭ ಫಲ ವೃಷಭ ರಾಶಿಯವರಿಗೆ. ಯಾರಿಗೆ ಮ್ಯಾರೇಜ್ ಲೈಫ್ ಅಲ್ಲಿ ಪ್ರಾಬ್ಲಮ್ ಆಗಿದೆ, ಬೇರೆ ಆಗಿದ್ರೆ ಅಂಥವ್ರಿಗೆ. ಓಕೆನಾ, ಇದು ಶುಭ. ಇನ್ನು ಗುರುಗ್ರಹ ಮತ್ತೆ ಅಕ್ಟೋಬರ್ 31ನೇ ತಾರೀಕಿಗೆ ಸಿಂಹ ರಾಶಿಗೆ ಬರ್ತಾನೆ. ಅಲ್ಲಿ ಜನವರಿ 2027, 26ನೇ ತಾರೀಕುವರೆಗೂ ಇರ್ತಾನೆ. ಅಂದ್ರೆ ಸುಮಾರು ಒಂದ್ 2-3 ತಿಂಗಳು ಇರ್ತಾನೆ. ಬಟ್ ಅದರಲ್ಲಿ ಅವನು ನೇರ ಸಂಚಾರ ಮಾಡೋದು 1.5 ತಿಂಗಳು ಮಾತ್ರ, ಡಿಸೆಂಬರ್ 13ವರೆಗೆ. ಆ 1.5 ತಿಂಗಳಲ್ಲಿ ಬಹಳ ವಿಶೇಷವಾದ ಫಲ ಇದೆ. ಏನು ಅಂದ್ರೆ 4ನೇ ಮನೆ ಗುರು ಬರ್ತಿದ್ದಾನೆ. ಆಸ್ತಿ ವಿಚಾರವಾಗಿ ಆಗಿರುವಂತಹ ಸಮಸ್ಯೆಗಳು ಸಾಲ್ವ್ ಆಗುತ್ತೆ. ಸಿಂಹರಾಶಿ ಗುರು ಬರ್ತಾನಲ್ಲ ಅವಾಗ ಈ 1.5 ತಿಂಗಳು, ಏನು ನವೆಂಬರ್ ಮತ್ತು ಡಿಸೆಂಬರ್ 13ವರೆಗೆ, ಈ ಇಷ್ಟೊಳಗಡೆ ಅಂದ್ರೆ ನವೆಂಬರ್ ತಿಂಗಳು ಅನ್ಕೊಳ್ಳಿ. ಈ ನವೆಂಬರ್ ತಿಂಗಳಲ್ಲಿ ಗುರು ಏನ್ ಮಾಡ್ತಾನೆ, ನಿಮ್ಗೆ ನಿಮ್ಮ ಆಸ್ತಿ ವಿಚಾರದಲ್ಲಿ ಆಗಿರುವಂತಹ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾನೆ. ಮನೆ ತಗೋಬೇಕು ಹುಡುಕ್ತಾನೆ ಇದ್ದೀರಾ, ಸಿಗ್ತಾ ಇಲ್ಲ, ಅಥವಾ ನಿವೇಶನ ತಗೋಬೇಕು ಆದ್ರೆ ಸಿಗ್ತಾ ಇಲ್ಲ, ನಿಮ್ಗೆ ಇಷ್ಟ ಆಗ್ತಿಲ್ಲ, ಈ ತರದ ಸಮಸ್ಯೆಗಳಿರೋರ್ಗೆ ಈ 2026ರ ನವೆಂಬರ್ ತಿಂಗಳಲ್ಲಿ ನಿಮ್ಗೆ ಪ್ರಾಪರ್ಟಿ ತಗೊಳ್ಳುವಂಥದ್ದು, ಅಥವಾ ಮನೆ ಕಟ್ಟೋದಕ್ಕೆ ಪ್ರಾರಂಭ ಮಾಡುವಂಥದ್ದು, ಅಥವಾ ಮನೆಯನ್ನ ತಗೊಳ್ಳುವಂಥದ್ದು, ಅಥವಾ ವಾಹನವನ್ನ ತಗೊಳ್ಳುವಂಥದ್ದು, ಈ ರೀತಿ ಒಂದಷ್ಟು ಶುಭ ಫಲ. ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಿರ್ತಕ್ಕಂಥ ಸಮಸ್ಯೆಗಳು ಸಾಲ್ವ್ ಆಗಿ ನಿಮ್ಮ ಆಸ್ತಿ ನಿಮಗೆ ಕೈಗೆ ಬರುವಂತದ್ದಾಗತ್ತೆ. ಕೋರ್ಟ್ ಕೇಸ್ ಇದೆ, ವ್ಯಾಜ್ಯಗಳಿದೆ, ತಗಾದೆಗಳಿದೆ, ಇದೆಲ್ಲವೂ ಕೂಡ ಸಾಲ್ವ್ ಆಗುವಂತಹ ತಿಂಗಳು ಈ ಒಂದು ನವೆಂಬರ್ ತಿಂಗಳು. ಅದಕ್ಕೆ ಏನ್ ಮಾಡ್ಬೇಕು ಗೊತ್ತಾ, ನೀವು ಈ ಜೂನ್ ನಂತರದಿಂದನೂ ಅಥವಾ ಈಗ್ಲಿಂದನೂ ಕೂಡ ಇದಕ್ಕೆಲ್ಲ ನೀವು ಪ್ರಯತ್ನವನ್ನ ಮಾಡ್ತಾ ಇರ್ಬೇಕು. ನೋಡಿ, ಇವಾಗ್ಲಿಂದ ನೀವೇನ್ ಪ್ರಯತ್ನ ಮಾಡ್ತೀರೋ ಫಲ ಎಲ್ಲಿ ಸಿಗುತ್ತೆ ನಿಮ್ಗೆ, ಅಲ್ಲಿ ಅವಾಗ ಅಂದ್ರೆ ನವೆಂಬರ್ ತಿಂಗಳಲ್ಲಿ ನಿಮಗ್ ಫಲ ಸಿಕ್ಕತ್ತೆ. 1.5 ತಿಂಗಳು ಇರ್ತಾನೆ ಸಾಕು. ದೇವ್ರು ಕಣ್ಣು ಬಿಡೋದಕ್ಕೆ ಬಾಳ ಹೊತ್ತು ಬೇಡ. ದೇವ್ರು ಒಂದ್ಸಲ ನಮ್ಮನ್ನ ನೋಡ್ದ ಅಂದ್ರೆ ನಾವ್ ಮುಗೀತು, ನಮ್ ಜೀವನ ಭಾವನ. ಅವನ ದೃಷ್ಟಿ ನಮ್ಮ ಮೇಲೆ ಬಿದ್ದಿದೆ ಅಂದ್ರೆ ನಮ್ಗೆ ಒಳ್ಳೇದಾಗೆ ಆಗತ್ತೆ ಅಲ್ವಾ. ನಾವು ನೋಡ್ತಾ ಇರ್ತೀವಿ ದೇವ್ರನ್ನ, ಯಾವಾಗ್ಲೂ ದೇವ್ರು ನಮ್ಮನ್ನ ನೋಡ್ತಾ ಇರ್ತಾನೆ. ಆದ್ರೆ ಕರುಣಾ ದೃಷ್ಟಿಯಿಂದ ನೋಡ್ಬೇಕಷ್ಟೆ, ಕರುಣಾ ದೃಷ್ಟಿಯಿಂದ ನೋಡ್ಬೇಕು. ಗುರು ಕರುಣೆ, ಗುರು ಅಂದ್ರೇನೆ ಕರುಣೆ. ವೆರಿ ಭಾವನಾತ್ಮಕ ಒಂದು ಹೃದಯ ಇರತಕ್ಕಂತ ಗ್ರಹ ಅಂದ್ರೆ ಗುರುಗ್ರಹ, ಬೇಗ ಕ್ಷಮಿಸುವಂತ ಗ್ರಹ. ಸೊ ಈ ಗುರುವಿನ ದೃಷ್ಟಿ, ಗುರು 4ನೇ ಮನೆಗೆ ಬರೋದ್ರಿಂದ
ಆ 1.5 ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳಾಗತ್ತೆ. ಮೊದಲನೇದಾಗಿ ಆಸ್ತಿ ವಿಚಾರದಲ್ಲಿ. ಎರಡನೇ ವಿಚಾರ ಏನಪ್ಪಾ ಅಂದ್ರೆ ಉದ್ಯೋಗ. ಯಾಕಂದ್ರೆ 4ನೇ ಮನೆಗೆ ಬರುವಂತಹ ಗುರು ದಶಮ ನೋಡ್ತಾನೆ. ಉದ್ಯೋಗದಲ್ಲಿ ಪ್ರಮೋಷನ್ ಆಗುವಂತದ್ದು, ವರ್ಗಾವಣೆಗೋಸ್ಕರ ಪ್ರಯತ್ನ ಮಾಡ್ತಿದ್ರೆ ಈ 1.5 ತಿಂಗಳಲ್ಲಿ ವರ್ಗಾವಣೆ ಆಗುತ್ತೆ, ಪ್ರಮೋಷನ್ ಆಗುತ್ತೆ. ಉದ್ಯೋಗದಲ್ಲಿ ವಿಶೇಷವಾದ ಗೌರವ ಸ್ಥಾನಮಾನಗಳು ಸಿಕ್ಕತ್ತೆ. ಯಾಕಂದ್ರೆ ಕುಂಭರಾಶಿಯನ್ನು ಕೂಡ ಗುರು ನೋಡ್ತಾ ಇರ್ತಾನೆ. ಮತ್ತೆ ಏನಾಗುತ್ತೆ, ಡಿಸೆಂಬರ್ 13ನೇ ತಾರೀಕಿನಿಂದ ವಕ್ರ ಸಂಚಾರ ಮಾಡಕ್ ಶುರು ಮಾಡ್ತಾನೆ. ಸಿಂಹರಾಶಿಯಲ್ಲಿ ಇರ್ತಾನೆ, ಆದ್ರೆ ವಕ್ರ ಅಂದ್ರೆ ಕೊಡುವ ಫಲವನ್ನು ನಿಧಾನ ಮಾಡ್ತಾನೆ. ವಕ್ರನಾಗಿ ಸಂಚಾರ ಮಾಡ್ತಾ ವಾಪಸ್ 2027 ಜನವರಿ 26ನೇ ತಾರೀಕಿಗೆ ಇದು ಮತ್ತೆ ಕರ್ಕಾಟಕ ರಾಶಿಗೆ ಬಂದ್ಬಿಡ್ತಾನೆ. ಕರ್ಕಾಟಕ ರಾಶಿಗೆ ಬಂದ್ಮೇಲೆ 4-5 ತಿಂಗಳು ಅಲ್ಲೇ ಇದ್ದು 2027 ಜೂನ್ 26ಕ್ಕೆ ವಾಪಸ್ ಸಿಂಹರಾಶಿಗೆ ಬರ್ತಾನೆ. ಅದಾದ್ಮೇಲೆ ಮತ್ತೆ ನಿಮ್ಗೆ ಒಳ್ಳೆ ಕಾಲ ಶುರುವಾಗುತ್ತೆ. ಸೊ ಈ ಅವಧಿಯಲ್ಲಿ ಏನು ಸಿಂಹರಾಶಿಗೆ ಏನು 1.5 ತಿಂಗಳು ಬರ್ತಾರೆ, ಆ 1.5 ತಿಂಗಳು ಅವಧಿ ಅಂದ್ರೆ 1.5 ತಿಂಗಳಲ್ಲ, 2-3 ತಿಂಗಳು ಇರ್ತಾರೆ. ಬಟ್ 1.5 ತಿಂಗಳು ಮಾತ್ರ ನೇರ ಸಂಚಾರ. ಅದಾದ್ಮೇಲೆ ವಕ್ರ ಸಂಚಾರ. ವಕ್ರ ಸಂಚಾರದಲ್ಲಿ ಗುರುಗ್ರಹ ಏನು ಅಷ್ಟು ಶುಭ ಫಲ ಕೊಡೋದಿಲ್ಲ. ಹಾಗಾಗಿ 1.5 ತಿಂಗಳು ಮಾತ್ರ ನಿಮ್ಗೆ ತುಂಬಾ ಶುಭ ಫಲ ಕೊಡ್ತಾನೆ. ಅದಕ್ಕೆ ಮೊದಲು ಅದರ ನಂತರ ಗುರುವಿನಿಂದ ಏನು ಶುಭ ಫಲವನ್ನ ನೀವು ನಿರೀಕ್ಷೆ ಮಾಡಕ್ ಆಗಲ್ಲ. ಈ ಮಧ್ಯದಲ್ಲಿ ಡಿಸೆಂಬರ್ 26ನೇ ತಾರೀಕಿಗೆ ರಾಹು ಬೇರೆ 9ನೇ ಮನೆಗೆ ಬರ್ತಾ ಇರೋದ್ರಿಂದ ಅದೃಷ್ಟಕ್ಕೆ ತುಂಬಾ ಕೊಕ್ಕೆ ಹಾಕ್ತಾ ಇರ್ತಾನೆ. ಹಾಗಾಗಿ ರಾಹುವಿಗೆ ಪರಿಹಾರವನ್ನ ಮಾಡ್ಕೋಬೇಕಾಗತ್ತೆ. ನೀವು ಇವಾಗ್ಲೂ ಮಾಡ್ಕೊಂಡ್ರೆ ಒಳ್ಳೇದು. ಯಾಕಂದ್ರೆ ಕರ್ಮಸ್ಥಾನದಲ್ಲಿ ರಾಹು ಇದ್ದಾನೆ. ಯಾವಾಗ ಏನ್ ಬದಲಾವಣೆ ಮಾಡ್ತಾನೆ ಹೇಳಕ್ಕಲ್ಲ. ಬಟ್ ಕರ್ಮಸ್ಥಾನಕ್ಕಿಂತಲೂ 9ನೇ ಮನೆಗೆ ಹೋದ್ರೆ ಇನ್ನೂ ಡೇಂಜರು ರಾಹು ಗ್ರಹ. ಯಾಕಂದ್ರೆ ಅಲ್ಲೇನ್ ಮಾಡ್ತಾನೆ ಅಂದ್ರೆ ನಿಮ್ಗೆ ಏನ್ ಸಿಗ್ಬೇಕು, ಕೈಗೆ ಸಿಗ್ಬೇಕು, ಅದನ್ನ ಕೈಗೆ ಸಿಕ್ಕಿದ್ ಬಾಯಿಗೆ ಬರ್ಲಿಲ್ಲ ಅನ್ನೋ ತರ ಮಾಡ್ಬಿಡ್ತಾನೆ. ಮತ್ತೆ ಎಜುಕೇಶನ್ ವಿಚಾರದಲ್ಲಿ ಪ್ರಾಬ್ಲಮ್ ಕೊಡ್ತಾನೆ. ಯಾಕಂದ್ರೆ ರಾಹು 9ನೇ ಮನೇಲಿ ಕೂತ್ಕೊಂಡ್ರೆ ನಿಮ್ಮ 5ನೇ ಮನೆ ನೋಡ್ತಾನೆ. ವಿದ್ಯಾರ್ಥಿಗಳಿಗೆಲ್ಲ ಪ್ರಾಬ್ಲಮ್ ಶುರುವಾಗುತ್ತೆ. ಹಾಗಾಗಿ ಈಗ್ಲಿಂದನೇ ಪ್ರತಿದಿನ ದುರ್ಗಾ ಅಷ್ಟೋತ್ತರವನ್ನ ಹೇಳ್ಕೊಳ್ಳುವಂಥದ್ದು, ಪ್ರತಿ ಶನಿವಾರ ಎಳ್ಳು ಮತ್ತೆ ಶನಿಗೆ ಎಳ್ಳು, ಮತ್ತೆ ರಾಹುವಿಗೆ ಉದ್ದಿನ ಬೇಳೆ ಮತ್ತೆ ಹುರುಳಿಕಾಳು ಇದನ್ನ ಕೊಡಿ. ಹಾಗೆ ಗುರುಗ್ರಹಕ್ಕೆ ತಪ್ಪದೆ ಪ್ರತಿ ಗುರುವಾರ ಕಡಲೆಬೇಳೆ ಕೊಡ್ತಾ ಬನ್ನಿ. ನೀವು ದಾನಗಳು ಕೊಡ್ತಾ ಬಂದ್ರೆ ಆ ಗ್ರಹಗಳಿಂದ ನಿಮ್ಗೆ ಜಾಸ್ತಿ ತೊಂದರೆ ಆಗಲ್ಲ. ಏನೋ ಸಣ್ಣ ಪುಟ್ಟದಾಗತ್ತೆ ಮತ್ತೆ ಸರಿ ಹೋಗ್ಬಿಡುತ್ತೆ. ಹಾಗಾಗಿ 100% ಪ್ರಾಬ್ಲಮ್ ಆಗೋದ್ರಲ್ಲಿ 75% ನೀವು ಈ ಪರಿಹಾರದಿಂದನೇ ಕಡಿಮೆ ಮಾಡ್ಕೊಂಡ್ಬಿಡ್ಬೋದು. ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಳಿ, ಖಂಡಿತ ಒಳ್ಳೇದಾಗುತ್ತೆ. ಆದ್ರೆ ಹಣಕಾಸಿನ ವಿಷಯದಲ್ಲಿ ನಿಮಗೆ ಬೇರೆಯವ್ರಿಗೆ ದುಡ್ಡು ಕೊಟ್ರೆ ಮೋಸ ಆಗ್ಬೋದು ಅಷ್ಟೇ. ಆದ್ರೆ ಹಣಕಾಸಿನ ಮುಗ್ಗಟ್ಟು ನಿಮ್ಗೇನ್ ಬರಲ್ಲ. ನಿಮ್ಗೆ ಬಿಸ್ನೆಸ್ ಮಾಡ್ತಾ ಇರೋರ್ಗೆ ಲಾಭನೂ ಇರುತ್ತೆ, ಉದ್ಯೋಗದಲ್ಲಿ ಅನುಕೂಲಗಳು ಇರುತ್ತೆ. ಆದ್ರೆ ದೊಡ್ಡ ಒಂದು ಅದೃಷ್ಟ ನಿಮ್ಗೆ ಬರಲ್ಲ. ಅಂದ್ರೆ ಡಿಸೆಂಬರ್ ನಂತರ ಯಾಕೆ ನಿಮ್ಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಬರಲ್ಲ, ಗುರು ಚೇಂಜ್ ಆದ್ರೂ ಕೂಡ ನೋಡಿ, ಧನಸ್ಥಾನ ಬಿಟ್ಟು ಗುರು 3ನೇ ಮನೆಗೆ ಹೋದ್ರೂ ಕೂಡ ನಿಮ್ಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಯಾಕೆ ಬರಲ್ಲ ಅಂದ್ರೆ ಗುರುಗ್ರಹ ಕರ್ಕಾಟಕ ರಾಶಿಯಲ್ಲಿ ಕೂತ್ಕೊಂಡು ನಿಮ್ಮ ಸಪ್ತಮ ಸ್ಥಾನ ನೋಡ್ತಾನೆ. ನೋಡಿ, ಸಪ್ತಮ ಸ್ಥಾನ ಅಂದ್ರೆ ನಿಮ್ಮ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದಾರೆ ಅಂದ್ರೆ ಅವ್ರಿಗೆ ಗುರುವಿನ ದೃಷ್ಟಿ ಇರುತ್ತೆ. ಹಾಗಾಗಿ ಬಿಸ್ನೆಸ್ ಮುಂದುವರಿಯುತ್ತೆ. ಹಾಗೆ ಲಾಭಸ್ಥಾನ ನೋಡ್ತಾನೆ. ಅವಂದೇ ಮನೆ ನಿಮ್ಮ ಲಾಭಸ್ಥಾನ ನೋಡೋದ್ರಿಂದ ಲಾಭಕ್ಕೆ ಕೊರತೆ ಏನ್ ಕೊಡೋದಿಲ್ಲ. ಬಟ್ ಮೊದ್ಲಿಗಿಂತ ಸ್ವಲ್ಪ ಕಡಿಮೆ ಆಗ್ಬೋದು. ಬಟ್ ಏನು ತುಂಬಾ ಫೈನಾನ್ಷಿಯಲಿ ಪ್ರಾಬ್ಲಮ್ ಆ ತರದ್ದೆಲ್ಲ ಏನು ಆಗೋದಿಲ್ಲ, ಒಳ್ಳೇದಾಗತ್ತೆ. ಆದ್ರೆ ಮನಸ್ಥಿತಿಯಲ್ಲಿ ಬಹಳಷ್ಟು ಬದಲಾವಣೆಗಳಿರುತ್ತೆ. ಬಂಧುಗಳ ವಿಷಯದಲ್ಲಿ ಬದಲಾವಣೆ ಆಗುತ್ತೆ. ಕೆಲವು ಬಂಧುಗಳ ವಿಷಯದಲ್ಲಿ ನಿಮ್ಗೆ ತುಂಬಾ ಬೇಸರನೂ ಆಗತ್ತೆ. ಅದೆಲ್ಲ ಒಂಚೂರು ಇರುತ್ತೆ. ಅದಕ್ಕೆ ನೀವು ಪರಿಹಾರವನ್ನ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಎಲ್ರಿಗೂ ಶುಭವಾಗಲಿ.